sky. ನಾನ್ ಸತ್ತು 4 ವರ್ಷ ಆಯ್ತು. ಹುಣಸೆ ಮರದಲ್ಲಿ ನೇತಾಡ್ತಾ ಇದ್ದೆ. ರೋಡ್ ಅಗಲ ಮಾಡ್ಬೇಕು ಅಂತ ಮರನೇ ಕಡ್ದ್ಬಿಟ್ರು. ಅಲ್ಲಿಂದ ಸೀದಾ ಲೇಡೀಸ್ ಹಾಸ್ಟೆಲ್ಗೆ ಹೋದೆ. ಆದ್ರೆ ಅಲ್ಲಿ ಹೆಣ್ಮಕ್ಳ ಜಗಳ ನೋಡಕ್ಕಾಗದೆ ಅಲ್ಲಿಂದ ಸೀದಾ ಮಜಾಭಾರತ ಸೆಟ್ಟಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ನನಗಿಂತ ಖರಾಬ್ ಆಗಿರೋ ದೆವ್ವಗಳಿದಾವೆ ಅಂತ. ಅದಕ್ಕೆ ಅಸಹ್ಯ ಆಗಿ ನಾನು ಸೀದಾ ಈ ಮನೆಗೆ ಬಂದಿದ್ದೀನಿ. ಈ ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಇವತ್ತು ನನ್ನ ಸ್ಟೇ ಇಲ್ಲೇ. ಮಮ್ಮಿ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಗೀತೆಯ ಕವಿ ಬರಹ. ಶಿಡ್ಸಾಡ್ ಆ ರೂಮ್ ಒಳಗೆ ಹೋಗ್ಬೇಡ ಕಣ. ಇದು ನನ್ನ ಮನೆ, ನಾನು ಹೋಗ್ತೀನಿ. ನೀನ್ ಯಾವನಲ್ಲ ಹೇಳಕ್ಕೆ? ಅಪ್ಪ ಅದ್ರ ಒಳಗಡೆ ಹೆಣ್ಣು ದೆವ್ವ ಇದೆ ಕಣ. ವಾರ ಪೂರ್ತಿ ರಿಹರ್ಸಲ್ ಮಾಡದೆ ಹೆಣ್ಣು ದೆವ್ಗಳ ಜೊತೆ ನಾವು. ನನಗೆ ಹೇಳಕ್ ಗೊತ್ತಾನ ಅದ್ರ ರಕ್ತ ಕುಡಿದು ಬಿಡುತ್ತೆ. ಅದೇನ್ ಜ್ಯೂಸ್ ಏನೋ ರಕ್ತ ಕುಡಿಯಕ್ಕೆ ಬಿಟ್ರೆ ನನ್ ಮಗ ದೆವ್ವಕ್ಕೆ ಕೊರೋನಾ ಬಂದಿದೆ ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತೀಯ ನೀನು ಅಂತ. ನನ್ ಮಗ ನೋಡಿಲ್ಲ ಹಾಕಿದ್ದು ಡೋರ್ ಹಂಗೆ ಇದೆ. ದೆವ್ವ ಅಂತೆ ದೆವ್ವ. ಆಯ್ತು ಹೊಡ್ಸ್ಕೊ. ಯಾರೋ ಬಂದ್ರು ಅನ್ಸುತ್ತೆ, ಅವ್ರನ್ನ ಹೆದರ್ಸಿ ಓಡಿಸ್ಬಿಡ್ತೇನೆ. ಯಾವನವನು ದೆವ್ವ ತರ ಮಿಮಿಕ್ರಿ ಮಾಡ್ತಾ ಇರೋದು? ಇಲ್ಲಿ ಕುಡಿದು ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಕ್ ಬಿಡಿ ನನಗೆ. ವಾಟ್ ಎ ಬ್ಯೂಟಿಫುಲ್ ಫಿಗರ್. ಏನ್ ಚಿನ್ನ, ಏಂಜಲ್ ಡ್ರೆಸ್ ಹಾಕೊಂಡು ನಮ್ಮನೆ ಬಂದ್ಬಿಟ್ಟಿದೀಯಾ? ಪಾಪ ಅವ್ರ ಮನೆಗೆ ಹೋಗೋದ್ ಬಿಟ್ಟು ಮರ್ತು ನಮ್ಮನೆ ಬಂದ್ಬಿಟ್ಟವಳೆ ಅಲ್ವಾ ಚಿನ್ನ? ಹೌ ಫೇರ್ ಯು. ನನ್ನ ಜೀವನದಲ್ಲಿ ಸುಮಾರು ಜನ ಕಿಲ್ಲಾಡಿಗಳನ್ನ ನೋಡಿದ್ದೀನಿ. ಫಸ್ಟ್ ಟೈಮ್ ಕಿಲ್ ಲೇಡಿನ ನೋಡ್ತಾ ಇರೋದು. ಎಷ್ಟು ಧೈರ್ಯ ಇದ್ರೆ ನನಗೆ ಮುತ್ಕೊಡ್ತೀಯಾ? ಬೇಡ ಅಂದ್ರೆ ವಾಪಸ್ ಕೊಡು. ಲೇ ಲೇ ಲೇ, ನಾನು ದೆವ್ವ ಕಣೋ. ಇನ್ನೊಂದು ಕ್ವಾರ್ಟರ್ ಜಾಸ್ತಿ ಕುಡಿದ್ರೆ ಇಕ್ಕಿಗಿನ ಮೇಲ್ಕ್ ಹೋಗ್ತೀನಿ ನಾನು. ನನಗೆ ಹೇಳ್ತಾಳೆ ಅವಳು. ಲೇ, ನಾನ್ ನಿಜವಾಗ್ಲೂ ದೆವ್ವ ಕಣೋ. ಪರ್ಫಾರ್ಮೆನ್ಸ್ ಅಲ್ದ, ಇಂಚೂರು ಬೇಕು. ಇನ್ನೊಂದು ಚೂರು ಬೇಕು. ಇಲ್ಲ ಇಲ್ಲ, ತುಂಬಾ ಕಿರಿಸ್ತಾ ಇದೆಯಾ, ಸ್ವಲ್ಪ ಸಟಲ್ಡ್ ಆಗಿ ಆಕ್ಟ್ ಮಾಡು. ನಾನ್ ನಿಜವಾಗ್ಲೂ ದೆವ್ವ ಕಣೋ, ನನ್ನ ನಂಬ ಪ್ಲೀಸ್. ನಿಜವಾಗ್ಲೂ ದೆವ್ವ? ಚೀಕ ಹಳ್ಳಿ, ನಿನ್ನ ಹೆಸರೇನು ಹೇಳು? ನಾನು ಬದುಕಿದ್ದಾಗ ನನ್ನ ಹೆಸರು ತಾವರೆ ಅಂತ ಇತ್ತು. ಈಗ ಸತ್ತೋಗಿದ್ದೀನಲ್ಲ, ಮುದುಡಿದ ತಾವರೆ ಅಂತ ಕರೀತಾರೆ. ಹೆಂಗ್ ಸತ್ತೆ? ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ. ಇಲ್ಲಿ ಬಾ. ನೀನ್ ಮುಟ್ಟಿದ್ದೇನಾರು ನನ್ ಜನಾಂಗ ಗೊತ್ತಾದ್ರೆ ಅಷ್ಟೇ. ಏನ್ ಮಾಡ್ತಾರೆ? ಹುಣಸೆ ಮರದಲ್ಲಿ ನೇತಾಡಕ್ ಬಿಡಲ್ಲ, ಸ್ಮಶಾನಕ್ಕೆ ಎಂಟ್ರಿ ಕೊಡಲ್ಲ, ವೀಕೆಂಡ್ ಪಾರ್ಟಿಲಿ ರಕ್ತ ಕುಡ್ದು ಡ್ಯಾನ್ಸ್ ಮಾಡಕ್ ಬಿಡಲ್ಲ ಕಣೋ. ಅವೆಲ್ಲ ಇಲ್ಲೇ ಕೊಡ್ತೀನಿ ಬಾ ಚಿನ್ನ. ಮುಟ್ಬೇಡ ಅಂದ್ರು ಮೈ ಮೇಲೆ ಬಂದ್ರೆ ನಿನ್ನ ರಕ್ತ ಕುಡ್ದು ಬಿಡ್ತೀನಿ. ಏನ್ ಚಿನ್ನ, ಸಬ್ಸಾರ್ ತಿಂದ್ಬಿಟ್ಟು ಬಾಯಿ ಮುಕ್ಕಳಿಸ್ತೆ ಹಂಗೆ ಬಂದ್ಬಿಟ್ಟು? ಅದು ಹಸಿ ಮಾಂಸ ತಿಂದಿರೋದು ಕಣೋ. ಗೊತ್ತು ಬಿಡೆ, ಒಂದು ಹೆಣ್ಣು ಒಂದು ಗಂಡು ಈ ತರ ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಸಮಾಜ ತಪ್ಪು ತಿಳ್ಕೊಳ್ಳಲ್ವಾ? ಅದಕ್ಕೆ ಇನ್ನೇನ್ ಮಾಡೋದು? ಎತ್ತಕೊಂಡು ಹೋಗೋದು, ತಾಳಿ ಕಟ್ಬಿಡೋದು.
ಎಲ್ಲೋದ್ಲವಳು? ಇಲ್ಲಿದ್ಯಾ ಚಿನ್ನ ಬಾ. ಎಲ್ಲೋದ್ಲವಳು? ಇಲ್ಲಿದ್ಯಾ ಕಳ್ಳಿ ಚಿನ್ನ? ಎಲ್ಲೋದ್ಲವಳು? ಏ ಕಳ್ಳಿ, ಇಂಥ ನವರಂಗಿ ಆಟ ನನ್ನ ಹತ್ರ ಇಟ್ಕೊಬೇಡ, ಬಾ ಕೆಳಕ್ಕೆ. ನಾ ಬರಲ್ಲ. ಬಾ ಬರಲ್ಲ. ಬಾ ಬರಲ್ಲ. ಅರೇ ಈ ಲೋಕದಲ್ಲಿ ಗಂಡಸು ನೋಗೆ ಯಾವ ಮುಲಾಮ್ನು ಯಾವ ನನ್ನ ಮಗನೂ ಕಂಡಿಡ್ದಿಲ್ಲ. ಏನ್ ಮಾಡಕ್ಕಾಯ್ತದೆ? ನನ್ನ ಹೆಂಡತಿ ತಿಂಡಿ ತಗೋಬತ್ತೀನಿ ಅಂತ ಬೆಳಗೋದವಳು ಇನ್ನೂ ಬರ್ಲಿಲ್ಲ. ಅದೇನ್ ಮಾಡ್ತಾವಳೋ ಏನೋ. ನನ್ನ ಹೆಂಡತಿ ಬರೋ ಗ್ಯಾಪ್ ಅಲ್ಲಿ ಸನ್ನಿ ಫ್ರೆಶ್ ವಿಡಿಯೋ ನೋಡ್ಕೊಂಡ್ ಬರ್ಬಿಡ್ತೀನಿ. ಸನ್ನಿ ಲೇಟೆಸ್ಟ್ ಭಾವಗೀತೆಗಳು. ಅಯ್ಯೋ ಬಾಬರ್ಯಾ, ಅದ್ ಐಟಮ್ ಸಾಂಗ್ ಮರ್ರೆ. ಏಯ್. ತಗೊಳ್ಳಿ ತಿಂಡಿ ತಿನ್ನಿ. ತಿಂಡಿ ಹಾ, ಏನಿದು? ಉಪ್ಪಿಟ್ಟು. ಅಯ್ಯೋ ನಿನ್ ಮಕ್ದಂಗೆ ಆಯ್ತಲ್ಲೇ. ಎಂತ ಮಾಡ್ತಿದ್ರಿ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನೀನು ನಿನ್ ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊ ಅಂತ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷಾ? ಹಾ. ನಂಗೊಂಚೂರು ಹೇಳಿ ಕೊಡಿ. ನಿನ್ಗೆ ಹೇಳ್ಕೊಡಲ್ಲ ಅಂತೀನ. ಬಾ ಚಿನ್ನ, ಬಾ. ಹೇಳ್ಕೊಡ್ತೀನಿ. ರೀ, ಇಂಗ್ಲಿಷ್ ಆಮೇಲೆ ಹೇಳ್ಕೊಡಿ. ಶಾಪಿಂಗ್ ಅಪ್ಪ. ಶಾಪಿಂಗು ಹಾ. ಹಿಂಗಿಲ್ಲ ಅಂತೀನ. ನಡಿ ಹೋಗೋಣ. ಹೇಳೋ ಗೊಬ್ರ. ನಾನ್ ಬಿಸಿದಿನ್ ಕಟ್ ಮಾಡಲೇ. ಏ ಹುಚ್ಚ ನನ್ನ ಮಗನೇ ಕಪ್ಪೆ ರಾಯ, ನೀನೇ ಕಣ ನನಗ್ ಫೋನ್ ಮಾಡಿರೋದು. ಮರ್ತಿದ್ದೆ. ನಾನು ಹೆಂಡತಿನ ಈಗ ಶಾಪಿಂಗ್ ಕರ್ಕೊ ಹೋಗ್ತಾ ಇದೀನಿ. ವಿಷಯ ಏನು ಅಂತ ಬಾಯಿ ಮುಚ್ಕೊಂಡು ಹೇಳು, ಇಲ್ಲ ಫೋನ್ ಇಡು. ಲೇ, ಇಷ್ಟೊತ್ತಿಗೆ ಕರೆಕ್ಟಾಗಿ ಸೇವಿಂಗ್ಸ್ ಆಪೇ ತೆಗಿಯಲ್ಲ, ಶಾಪಿಂಗ್ ಮಾಲ್ ತೆಗಿತಾರ? ಅದ್ರ ಬದಲು ಟಿವಿ ಆನ್ ಮಾಡು, ಒಳ್ಳೆ ಪ್ರೋಗ್ರಾಮ್ ಬರುತ್ತೆ. ಸರಿ ಮಗ, ಆಯ್ತು ಆಯ್ತು. ಎಂತ ಅಂದ್ರ? ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆಯಂತೆ ಇವತ್ತು ಟಿವಿನಲ್ಲಿ. ಶಾಪಿಂಗ್ ಇಷ್ಟೊತ್ತಿಗೆ ಓಪನ್ ಆಗಿರಲ್ಲ. ಪ್ರೋಗ್ರಾಮ್ ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ಎಂತದು ಬೇಡ, ಉಪ್ಪಿಟ್ಟು ತಗೊಂಡು ಮಕ್ಕಳನ್ನೇ ಹೊಡೆದ್ಬಿಡ್ತೀನಿ. ಕುಂತ್ಕೋಬೇಕು. ನಾನು ನೋಡ್ತಾ ಇದ್ದೀನಿ ಅಲ್ಲಿ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಬೀಗ್ರೆ ಅಂತೂ ಇಂತೂ ಅಂತೂ ಇಂತೂ ಸುಮ್ನೆ ಇರ್ರಿ. ಅಂತೂ ಇಂತೂ ದೊಡ್ಡವರು ಹಿರಿಯವರು ಮನೆ ಮಂದಿ ಎಲ್ಲ ಒಪ್ಕೊಂಡು ಮದುವೆ ಆಗ್ತಾ ಇದೆ. ಬೀಗ್ರೆ ಹೇಳಿ. ತಾಳಿ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಸೈಡಿಗೆ ಬರ್ತೀರಾ? ಬರ್ರಿ, ಮಾತಾಡ್ಬೇಕು. ಮಾತಾಡು ಸಾಕು. ಸುಮ್ಮ ಕೂತ್ಕೊಳ್ರಿ. ಏನ್ ಹೇಳಿ. ಈಗ ತಾಳಿ ಕೊಟ್ಟಕ್ಕೂ ಮುಂಚೆ ಈ ಕೊಡೋದು ತಗೊಳ್ಳೋದು ಎಲ್ಲ ಏನಾಯ್ತು? ಈ ಕೊಡೋದು ತಗೊಳ್ಳೋದು ಮೊನ್ನೆ ಮುಗೀತಲ್ಲ. ಮುಗುದೇ ಹೋಯ್ತಾ? ಮುಗೀತು ಸರ್, ಈ ನನ್ನ ಮಕ್ಕಳು ನನಗೊಂದು ಮಾತು ಹೇಳಿಲ್ಲ ನೋಡಿ. ಹೋಗ್ಲಿ, ಏನೇನ್ ಕೊಟ್ರಿ? ಅದೇ ಬಿಗ್ರೆ, ನೀವು ಮೊನ್ನೆ ನಮ್ಮ ಮನೆಗೆ ಬಂದಾಗ ನಾವು ಜ್ಯೂಸ್ ಕೊಟ್ವಿ, ವಾಪಸ್ ಗ್ಲಾಸ್ ತಗೊಂಡ್ವಿ, ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ವಿ, ತಟ್ಟೆ ವಾಪಸ್ ತಗೊಂಡ್ವಿ. ಕೊಡೋದು ತಗೊಳ್ಳೋದು ಮುಗೀತಲ್ಲ. ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನಾನು ಕೇಳಿದ್ದು ವರದಕ್ಷಿಣೆ ರೀ. ವರದಕ್ಷಿಣೆನೋ ನಮ್ ಹಿರಿಯರು ಕೊಡ್ತಾರ್ರಿ. ಹೌದಾ? ಅಜಯ್, ವರದಕ್ಷಿಣೆ ಕೇಳ್ತಾವನೆ. ಏನಂದೆ? ವರದಕ್ಷಿಣೆ ಕೇಳ್ತಾವನೆ. ಅಯ್ಯಯ್ಯೋ, 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 ಅಯ್ಯಯ್ಯೋ. ಇವ್ನ ಮನೆಗೆ ಇವಾಗ ಹೋಗ, ಇವ್ನಿಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ, ಇವ್ನ ಕಡಿಯ ಬಂದು ಎಲ್ಲ ಕಟ್ಕೊಂಡು ಹೋಗ. ಅಯ್ಯಯ್ಯಪ್ಪ, ನನ್ನ ಗಂಡ ಸತ್ತಾಗ್ಲೇ ಊಟದಲ್ಲಿ ವಿಷ ಕೊಟ್ಟಿದ್ರೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ, ಇವತ್ತಿ ನನ್ನ ಮಗನಿಗೆ ವರದಕ್ಷಿಣೆ ಕೊಡೋದಿನ ಬರ್ತಿರ್ಲಿಲ್ವಲ್ಲ. ಬಟ್ಟಲ ಇರೋ ಹುಡುಗಿನ ವರದಕ್ಷಿಣೆಯನ್ನು ಬಟ್ಟಲ್ ಹಾಕಿ ತೂಗುತ್ತಾರಲ್ಲಪ್ಪ. ಹಿಮಾಲಯ. ಸುಮ್ಮನೆ ಕೂತ್ಕೊಳ್ರಿ. ಅಜಯ್, ಸಾಕು ಸುಮ್ನಿರು. 10 ರೂಪಾಯಿ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ದೆ ನೋಡು. ಅಜ್ಜಿ, ಏನ್ ಮಾಡ್ದೆ? ಮದುವೆ ಶುರು ಹಚ್ಕೊಳ್ಳೋಣ. ಅಪ್ಪ ಬಂದ್ ಕೆಲ್ಸ ಆಯ್ತು, ನಡಿ ಹೋಗೋಣ. ನಮ್ ಬಗ್ಗೆ ಹೇಳ. ಹೌದಲ್ವಾ? ನಮ್ ಬಗ್ಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳ್ತೀನಿ ಮೇಡಮ್. ನಾನ್ ಚಿಲ್ಲರ್ ಸರ್, ಇವನ್ ಜಗ್ಗಪ್ಪ.
ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ನನಗೆ ಹಸುವಾದ್ರೆ ಅವನು ಊಟ ಮಾಡ್ತಾನೆ, ಇವನು ಊಟ ಮಾಡಿದ್ರೆ ನಾನು ಕೈ ತೊಳಿತೀನಿ. ಇದಕ್ಕೆಲ್ಲ ಏನಂತಾರೆ ಹೇಳಿ ಮೇಡಮ್? ಫ್ರೆಂಡ್ಶಿಪ್. ಕೈ ತೊಳೆದ ಅಂತಾರೆ ಮೇಡಮ್. ಇದನ್ಯಾದ್ರು ಫ್ರೆಂಡ್ಶಿಪ್ ಅಂತ. ನಾನ್ ಸಾಲ ಆದ್ರೆ ಇವನು ಬಡ್ಡಿ ಮೇಡಮ್, ನಾ ಲಾಡಿ ಆದ್ರೆ ಅವ್ನ್ ಚಡ್ಡಿ. ಇವನ್ ಮಾಕ್ ನಾನ್ ಮೆಡ್ ಸಿಗಾಕ, ಇವನ್ ಮಾಕಕ್ ನಾನು ಎಕಡ ಸಿಗಾಕ ಅಂತ ಒಂದಿನ ಬೈದಾಡ್ಕೊಂಡಿಲ್ಲ ನಾವು. ಯಾಕೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ನಾನು ಹೇಳಿದ್ದು ಅದೇ. ಅದೇ ಇವಾಗ ನಾವ್ ಹೇಳಿದ್ ಬೇರೆ. ಸೇಮ್ ಪಿಂಚ್ಯಾ ಮಗ. ಅಲ್ಲೋಗಿ ಊಟ ಮಾಡ್ಬೇಕಾ? ನಂಗೇನ್ ಮಾನ ಮರ್ಯಾದೆ ಅಲ್ಲ, ಹೋಗಲ್ಲ. ಬ್ಯಾಚುಲರ್ ಮಾನ ಮರದಿ ಇಟ್ಕೋಬಾರ್ದು ಕಣ. ಹೌದಾ? ಹೋಗೋಣ ಸರ್. ಊಟ ರೆಡಿ ಇದೆಯಾ? ಇಲ್ಲ, ಪಕ್ಕದ ಮಿಲ್ಟ್ರಿ ಹೋಟೆಲ್ ಇದೆ ನೋಡಿ. ಒಂದ್ ಕೂಡ್ಲೆ ಕಾಮಿಡಿ ಮಾಡ್ತಾವನಲ್ಲ ಅವ್ನ್ ಕಾಮಿಡಿ ಗುಟ್ಟವ್ನ್ ಕಣ. ಯಾರ ಅವ್ರ ಅಪ್ಪ ಗುಟ್ಟವನ ಅಂದ್ರ ಕನ್ಫ್ಯೂಸ್ ಅಲ್ಲಿ ಹೇಳವ್ರ ಮಗ. ಈಗ ತೋರಿಸ್ತೇ ನೋಡ್ ನನ್ ವರ್ಷೇನ ಸಾರ್. ಏನಾಯ್ತು? ಅವಳು ಅವಳಲ್ಲ. ಅದೇ ಫೇಸ್ಬುಕ್ ಅಲ್ಲಿ 3 ವರ್ಷದಿಂದ ಒಂದ್ ಸೈಡ್ ಇಂದ ಒಂದ್ ಹುಡುಗಿನ ಲವ್ ಮಾಡ್ತಿದ್ದೀನಿ ಅನ್ನಲ್ಲ. ಓ, ಬ್ಲಡ್ ಅಲ್ಲಿ ಲವ್ ಲೆಟರ್ ಬರ್ದು ಪೋಸ್ಟ್ ಮಾಡಿದಲ್ಲ ಅವಳೆ ಕಡೆ. ಇವತ್ತು ಮದುವೆ ಫಿಕ್ಸ್ ಆಗಿದೆ, ನಾನು ಹೋಗ್ತೀನಿ ಮಗ. ಬೇಡ, ನಾನ್ ಮಾತಾಡ್ಕೊಂಡ್ ಬರ್ತೀನಿ ಮಗ. ಅವನು ಮಗ ಸುಸು ರಿಜೆಕ್ಟ್ ಮಾಡ್ಲಿದ್ಲು ಅಂತ ಅವ್ನು ಲವ್ ಮಾಡ್ತಿದ್ದ. ಅವನು ನಾನು ಇಲ್ದೇ ಇರೋ ಹೊತ್ತಲ್ಲಿ ನನ್ನ ತಂಗಿ ನೋಡ್ಬಿಟ್ಟು ನಮ್ಮ ಮನೇಲಿ 3 kg ಉಪ್ಪಿಟ್ಟ ತಿಂದ್ಬಿಟ್ಟು ಮದುವೆ ಆಯ್ತೀನಿ ಅಂತ ಹೇಳ್ದವನು ಕಾಲೇ ಎತ್ತಲ್ಲ ಕಡ. ಅವನೇ ಎತ್ತು ಬಿಡೋದಲ್ವನ? ಮದುವೆ ಆಗಕ್ ಬಿಟ್ಬಿಡ್ತೀನ? ನಾವು ಬಿಟ್ಬಿಡ್ತೀವ? ಜಗ ಮಾವ ಮತ್ ಕೊಡ್ಬಿಡ್ತೀನಿ. ಯಾವ ನೀನು? ನಾನ್ ಗೊತ್ತಾಗ್ಲಿಲ್ವ ಮಾವ? ಯಾವ ನೀನು? ಕಳ್ದೋಗಿದ್ಲಲ್ಲ ನೀನ್ ದೂರ ಸಂಬಂಧ ತಂಗಿ. ಹೌದು, ಅವಳಿಗೆ ಮಗ ಇದ್ನಲ್ಲ, ಅವ್ನು ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ನಲ್ಲ, ಅವನ ನೀನು? ಅವನ್ ತಮ್ಮ ನಾನು. ಅವ್ನ ತಮ್ಮ ಇಲ್ವಲ್ಲ? ಅವನ್ಯಾರ ಸೋದ್ರಂತೆ. ನಂಗೆ ಯಾವತ್ತನ ಇಲ್ವಲ್ಲ? ಇನ್ಯಾರಿದಾರೆ ಬೇಗ ಹೇಳಿ. ನಮ್ಮ ಅಣ್ಣ ಇದಾರೆ, ಅವನ ಮಗನೇ. ಅವನಿಗೆ ಮಕ್ಕಳ ಇಲ್ವಲ್ಲ? ಎಣ್ಣೆ ಹೆಂಡ್ತಿ ಮಗ. ಮಾವ ಮಾವ ಗೊತ್ತೇನಾ? ಯಾರು? ಅವನಿದಾನಲ್ಲ, ಅವನು ಅವನ ಹೆಂಡತಿಗೂ ನನಗೂ ಏನು ಸಂಬಂಧ ಇಲ್ಲ. ಮದುವೆ ಮಾಡ್ಸಕ್ ಬಂದಿದ್ದೀನಿ. ಅಣ್ಣ, ನೀನ್ ಅವಳನ್ನೇ ಮದುವೆ ಆಯ್ತಾ ಇರೋದು? ಏನು ಯೋಚನೆ ಮಾಡ್ತಿದ್ಯಾ? ನಮ್ಮಿಬ್ಬರಿಗೂ ಮಕ್ಕಳು ಎಷ್ಟು ಸುಂದರವಾಗಿ ಹುಡ್ತಾರೆ ಅಂತನಾ? ಇಲ್ಲ, ಮಕ್ಳು ಹುಡ್ತಾವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾವ ಮಾವ ಮಾವ. ಏನಪ್ಪ? ನೋಡ್ದಾಗ ಇಷ್ಟೇ ಇಷ್ಟಿದ್ಲು. ನಾನ್ ನೋಡ್ದಾಗ ಇಷ್ಟಿದ್ಲು.